ಗೌತಮಿ ಅವರೇ, ಮೊದಲನೇದಾಗಿ ನಮಸ್ತೆ, ಹೇಗಿದ್ದೀರಾ? ನಮಸ್ತೆ, ನಾನು ಆರಾಮಿದ್ದೀನಿ. ನೀವು ಹೇಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ. ಹೇಗಿದೆ ಬಿಗ್ ಬಾಸ್ ವೈಬ್ಸ್? ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಇಟ್ಸ್ ಅ ಬ್ಯೂಟಿಫುಲ್ ಜರ್ನಿ. ಸೊ ಆ ವೈಬ್ ಇನ್ನ ನಂಗೆ ಕ್ಯಾರಿ ಫಾರ್ವರ್ಡ್ ಆಗ್ತಾನೆ ಇದೆ. ತುಂಬಾ ಚೆನ್ನಾಗಿದೆ, ರೆಸ್ಪಾನ್ಸ್ ತುಂಬಾ ಚೆನ್ನಾಗಿದೆ, ಎಲ್ಲರಿಗೂ ಇಷ್ಟ ಆಗಿದ್ದೀನಿ. ಸೊ ಅದ್ರ ಬಗ್ಗೆ ಖುಷಿ ಇದೆ. ಸೊ ಅ ವೆರಿ ಪಾಸಿಟಿವ್ ವೈಬ್ ಅಂತಾನೆ ಹೇಳ್ಬೋದು. ಹೆಂಗಿತ್ತು ಬಿಗ್ ಬಾಸ್ ಜರ್ನಿ ಎಲ್ಲಾನು ಅಂತ? ವಂಡರ್ಫುಲ್ ಜರ್ನಿ, ಲಾಟ್ಸ್ ಆಫ್ ಅಪ್ಸ್ ಅಂಡ್ ಡೌನ್ಸ್ ಅಂಡ್ ಎಮೋಷನ್ಸ್ ರೋಲರ್ ಕೋಸ್ಟರ್ ಆಗಿದೆ. ಟಾಸ್ಕ್ಗಳಾಗಿರ್ಬೋದು, ಅಲ್ಲಿಯ ವ್ಯಕ್ತಿತ್ವಗಳು, ಅದ್ರ ಜೊತೆ ಆಗುವಂಥ ಟಾಸ್ಕ್ಗಳು, ಬಿಗ್ ಬಾಸ್ ಕೊಡುವಂಥ ಟಾಸ್ಕ್ಗಳು, ಇದೆಲ್ಲವೂ ಇಟ್ಸ್ ಅ ಬ್ಯೂಟಿಫುಲ್ ಜರ್ನಿ ಇದು. ನನಗೆ ಈಚ್ ಅಂಡ್ ಎವ್ರಿ ಡೇ ನಾನು ತುಂಬ ಎಂಜಾಯ್ ಮಾಡಿದ್ದೀನಿ. ಬಿಗ್ ಬಾಸ್ ಗೌತಮಿ ಜಾಧವ್ ಅವ್ರಿಗೆ ಏನಕ್ಕೆ ಇಂಪಾರ್ಟೆಂಟ್ ಆಗಿತ್ತು ಅಂತ? ಅಂದರೆ ಡೆಫಿನೆಟ್ಲಿ ತುಂಬ ಇಂಪಾರ್ಟೆಂಟ್ ಆಗಿತ್ತು ಟು ಶೋ ವಾಟ್ ಆಮ್ ಐ ಅಂತ. ಅಲ್ಲಿವರೆಗೂ ನನ್ನ ಪಾತ್ರವಾಗಷ್ಟೇ ಜನರಿಗೆ ಇಷ್ಟ ಆಗಿದ್ದೆ, ಸಿಕ್ಕಾಪಟ್ಟೆ ಪ್ರೀತಿ ಕೊಟ್ಟಿದ್ರು. ಆದರೆ ಗೌತಮಿಯಾಗಿ ನಾನೆಲ್ಲೂ ಯಾರಿಗೂ ಗೊತ್ತಾಗ್ತಿರ್ಲಿಲ್ಲ, ಪರಿಚಯ ಆಗ್ತಿರ್ಲಿಲ್ಲ. ಈ ಪ್ಲ್ಯಾಟ್ಫಾರ್ಮ್ ನನ್ನನ್ನು ಗೌತಮಿಯಾಗಿ ಪ್ರೆಸೆಂಟ್ ಮಾಡಿದೆ. ಗೌತಮಿ ಏನು ಮಾಡ್ತಾಳೆ, ಗೌತಮಿ ಹೇಗೆ ನಗ್ತಾಳೆ, ಹೇಗೆ ಕುಣಿತಾಳೆ, ಹೇಗೆ ಅಳ್ತಾಳೆ, ಪ್ರತಿಯೊಂದು ಸಿಚುವೇಶನ್ಸ್ನ ಹೇಗೆ ನಿಭಾಯಿಸ್ತಾಳೆ, ಇದೆಲ್ಲವೂ ಯಾವ ಬೇರೆ ಪಾತ್ರಗಳು ಮಾಡಿದಾಗ ಜನರು ಮನೆಗೆ ನಾನು ಆ ರೀತಿ ಹೋಗೋದಕ್ಕೆ ಆಗೋದಿಲ್ಲ. ಬಿಗ್ ಬಾಸ್ ಮನೆ ನಮ್ಮನ್ನ ಆ ರೀತಿ ಪ್ರೆಸೆಂಟ್ ಮಾಡುತ್ತೆ. ಸೊ ಗೌತಮಿಗೆ ಆಸೆ ಇತ್ತು, ಅಂದರೆ ನಾನು ಪಾತ್ರವಾಗಿ ಇಷ್ಟು ದಿನ ಕಾಣಿಸ್ಕೊಂಡಿದ್ದೀನಿ, ಆದರೆ ಗೌತಮಿಯಾಗಿ ಎಲ್ಲೂ ಕಾಣಿಸ್ಕೊಂಡಿಲ್ಲ. ಜನರಿಗೆ ಗೌತಮಿಯಾಗಿ ಇಷ್ಟ ಆಗ್ತೀನಿ ಅನ್ನೋ ಕ್ವಶನ್ ಮಾರ್ಕ್ ಇದೆಲ್ಲವೂ ಇದ್ದಾಗ ಅದಕ್ಕೆ ಒಂದು ಒಳ್ಳೆ ಅವಕಾಶ ಮಾಡಿಕೊಟ್ಟಿದೆ ಈ ಪ್ಲ್ಯಾಟ್ಫಾರ್ಮು. ಸೊ ಎಸ್, ಸೊ ಬಿಗ್ ಬಾಸ್ಗೆ ಹೋಗಿದ್ದು ನಂಗೆ ಬಹಳ ಖುಷಿ ಇದೆ. ಖುಷಿ ಅಂತೂ ಪಡ್ತಿದ್ರ ಬಿಗ್ ಬಾಸ್ ಹೋಗಿದ್ದಕ್ಕೆ? ಎಲ್ಲ ಒಂದ್ ಕಡೆ ಫಿನಾಲೆವರೆಗೂ ಹೋಗಿ ಸೊ ಲಾಸ್ಟ್ ಮೂಮೆಂಟ್ ಅಲ್ಲಿ ಎಲಿಮಿನೇಟ್ ಆಗಿದ್ದು ಸ್ಯಾಟಿಸ್ಫ್ಯಾಕ್ಷನ್ ಕೊಡ್ತಾ ಅಥವಾ ಕೊರಗಿದ್ಯಾ ಅಂತ? ಇಲ್ಲ, ನನಗೆ ಕಂಪ್ಲೀಟ್ ಸ್ಯಾಟಿಸ್ಫ್ಯಾಕ್ಷನ್ ಇದೆ, ಜರ್ನಿ ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಬಿಕಾಸ್ ಐ ಹ್ಯಾವ್ ಗಿವನ್ ಮೈ ಬೆಸ್ಟ್. ಈ ಜರ್ನಿನಲ್ಲಿ ನಂಗೆ ಯಾವುದೇ ರಿಗ್ರೆಟ್ಸ್ ಇಲ್ಲ. ಆ್ಯಂಡ್ ನಾ ಎಲ್ಲಿವರೆಗೂ ಹೋಗಬೇಕಿತ್ತು, ಎಲ್ಲಿವರೆಗೂ ಇರಬೇಕಿತ್ತು, ನಾನು ಯೂಶಲಿ ಅಂದರೆ ನನ್ನ ಪ್ರತಿಯೊಂದು ಹೆಜ್ಜೆನೂ ನಾನು ದೇವ್ರನ್ನ ನಂಬೋದ್ರಿಂದ ಅಮ್ಮ ನನ್ನ ಜರ್ನಿನ ಇಲ್ಲಿವರೆಗೂ ಡಿಸೈಡ್ ಮಾಡಿದ್ರು, ಅಲ್ಲಿವರೆಗಾಗಿದೆ. ಸೊ ಅವ್ರ ಡಿಸಿಷನ್ನ ನಾನು ಯಾವತ್ತೂ ಪ್ರಶ್ನೆ ಮಾಡೋದಿಲ್ಲ. ಅವರು ನಾನು ಮುಂದೆ ಹೋಗಬೇಕು ಅಂತ ಅಂದ್ಕೊಂಡಿದ್ದಿದ್ರೆ ಏನು ನನ್ನನ್ನು ತಡೆಯೋದಕ್ಕಂತೂ ಆಗ್ತಿರ್ಲಿಲ್ಲ. ಸೊ ಹಾಗಾಗಿ ಐ ಥಿಂಕ್ ಅವ್ರು ಅಲ್ಲಿವರೆಗೂ ಡಿಸೈಡ್ ಮಾಡಿದ್ರು. ಸೊ ಅದನ್ನ ನಾನು ಖುಷಿಯಿಂದ ತಗೊಂಡು ಬಂದಿದ್ದೀನಿ. ಯಾವ ದೇವ್ರನ್ನ ಅಂದ್ರೆ ತುಂಬಾ ಇಷ್ಟ ಗೌತಮಿ ಅವರಿಗೆ? ವನದುರ್ಗ ಅಮ್ಮ ನಾನು ಇಷ್ಟಪಟ್ಟು ನಡ್ಕೊಳ್ಳುವಂತ ದೇವ್ರು. ಯಾವತ್ತಾದ್ರೂ ಒಂದ್ ಬೇಡಿಕೆ ಇಟ್ಟಿದ್ರ ಅಮ್ಮನ ಹತ್ರ? ಯಾವಾಗ್ಲೂ ಅಂದ್ರೆ ಎವ್ರಿ ಡೇ ಅಂದ್ರೆ ಈ ಆಟ ಅಂತ ತಗೊಂಡು ನಾನು ಗೆಲ್ಬೇಕು ಅಂತಾನೆ ಆಡಿರ್ತೀನಿ, ಗೆಲ್ಬೇಕು ಅನ್ನೋ ಬೇಡಿಕೆ ಇಟ್ಟಿರ್ತೀನಿ. ಆದ್ರೆ ಎಲ್ಲಿವರೆಗೂ ಅನ್ನೋದು ಅವ್ರು ಡಿಸೈಡ್ ಮಾಡ್ತಾರೆ, ಗೆಲುವು ಯಾವುದು ಅನ್ನೋದು ಅವ್ರು ಡಿಸೈಡ್ ಮಾಡ್ತಾರೆ. ನನ್ನ ಪ್ರಕಾರ ನನ್ನ ವಿಷಯದಲ್ಲಿ ಅಮ್ಮ ಡಿಸೈಡ್ ಮಾಡಿದಂಥ ಗೆಲುವು ವ್ಯಕ್ತಿತ್ವ. ಇವತ್ತು ನಾನು ಹೊರಗೆ ಬಂದಾಗ ನನಗೆ ಪ್ರತಿಯೊಬ್ಬರು ನನ್ನನ್ನು ಇಷ್ಟಪಡ್ತಾ ಇರೋದು ನನ್ನ ವ್ಯಕ್ತಿತ್ವಕ್ಕೆ. ಸೊ ನನ್ನ ಗೆಲುವು ಅಲ್ಲಿದೆ, ಇನ್ಯಾರಿಗೂ ಕಪ್ಪಲ್ಲಿದೆ, ಇನ್ಯಾರಿಗೂ ಇನ್ಯಾವುದೋ ವಿಷಯದಲ್ಲಿದೆ. ಸೊ ನನ್ನ ಗೆಲುವು ಅಲ್ಲಿತ್ತು. ಸೊ ನಾನು ಆ್ಯಕ್ಚುಲಿ ಗೆದ್ದಿದ್ದೀನಿ. ಬಿಗ್ ಬಾಸ್ ಹೋಗೋದಕ್ಕೆ ಗೌತಮಿ ಅವರು ಏನ್ ಕಾರಣ ಅಂತ? ಹೋಗೋದಕ್ಕೆ ಏನ್ ಕಾರಣನಾ? ಯಾಕಂದ್ರೆ ಒಬ್ಬೊಬ್ರಿಗೆ ಒಂದೊಂದು ರೀಸನ್ ಇರುತ್ತೆ. ಇವಾಗ ನಿನ್ನೆ ಅಷ್ಟೇ ನಾವು ಒಂದು ಟ್ರೋಫಿಯನ್ನ ಇಟ್ಬಿಟ್ಟು ಕಂಟೆಸ್ಟೆಂಟ್ಸ್ ಗೆಲ್ಲನು ಸಹ ಬಿಗ್ ಬಾಸ್ ಒಂದು ಕ್ವಶನ್ಸ್ ಅನ್ನ ಕೇಳಿದ್ರು. ಬಿಕಾಸ್ ಆ ಕಪ್ ಗೆಲ್ಲೋದಕ್ಕೆ ಏನ್ ಕಾರಣ, ಸೂಕ್ತವಾದಂತ ಏನ್ ಎಮೋಷನ್ಸ್ ಇದೆ ಅಂತ. ತ್ರಿವಿಕ್ರಮ್ ಹೇಳ್ತಾರೆ, ಆ ಟ್ರೋಫಿ ರೆಕ್ಕೆಗಳು ಸಿಕ್ಕಿದ್ರೆ ನಾನು ಸ್ಟಾರ್ ಆಗ್ಬೇಕು ಅಂತ ಹೇಳ್ಬಿಟ್ಟು. ಹಾಗೆ ಭವ್ಯ ಅವ್ರು ಹೇಳ್ತಾರೆ, ನನಗೆ ತಂದೆಗೇನೋ ಅನಾರೋಗ್ಯ ಇದೆ ಅಂತ ಹೇಳ್ಬಿಟ್ಟು. ಎಲ್ಲಾ ಕಂಟೆಸ್ಟೆಂಟ್ಸ್ ಒಂದೊಂದು ಹೇಳ್ತಾರೆ. ಹನುಮಂತ ಹೇಳ್ತಾರೆ, ತಾಯಿ ಗರಡವ್ವ ಅಂತ ಹೇಳ್ಬಿಟ್ಟು ಏನೇನೋ ಒಂದೊಂದು ಕ್ವಶನ್ಸ್ ಎಲ್ಲ ಕೇಳ್ಕೊಡ್ತಾರೆ. ಅವರಲ್ಲಿರುವಂತಹ ಒಂದು ಮನಸ್ಥಿತಿಯನ್ನು ಹೊರಗಡೆ ಹಾಕ್ತಾರೆ. ಸೊ ನಿಮ್ಗೆ ಹೋಗೋದಿಕ್ಕೆ ಕಾರಣ ಏನು ಅಂತ? ಏನಿಲ್ಲ, ಗೌತಮಿಯಾಗಿ ನಾನು ಜನರ ಮನೆಗಳಿಗೆ ಹೋಗ್ಬೇಕಾಗಿತ್ತು. ಒಂದು ಪಾತ್ರವಾಗಿ ಪ್ರತಿದಿನ ಕಾಣಿಸ್ಕೊಂಡಿದ್ದೀನಿ. ಗೌತಮಿಯಾಗಿ ಕಾಣಿಸ್ಕೊಳ್ಳುವಂತ ಆಸೆ ಇತ್ತು. ಅವರು ಪ್ರೀತಿಸಿದ ಗೌತಮಿಗೆ ಎಷ್ಟು ಪ್ರೀತಿಸ್ತಾರೆ, ಎಷ್ಟು ಇಷ್ಟಪಡ್ತಾರೆ ಅಂತ ತಿಳ್ಕೊಳ್ಳೋ ಆಸೆ ಇತ್ತು. ಸೊ ಸಿಂಪಲ್ ಗೌತಮಿಯಾಗಿ ಕಾಣಿಸ್ಕೊಳ್ಳುವಂತ ಆಸೆ ಇತ್ತು. ಅದು ಈ ಪ್ಲಾಟ್ಫಾರ್ಮ್ ಅವಕಾಶ ಮಾಡಿಕೊಡ್ತು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.